ಏನಪ್ಪ ಮತ್ತೆ ಗಿಡ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಇಲ್ಲ, ಆ ತೋಟದಲ್ಲಿ ಈ ಕಡ್ಗೋಲು ನೆಲ್ಲಿಕಾಯಿ ಅಂತಾರಲ್ಲ ಅದರದ್ದು ಗಿಡ ಇತ್ತು. ಅದ್ರ ತುಂಬ ಗಿಡ ಕಾಯಿನೇ ಇದ್ದು ನೋಡಿ, ಎಷ್ಟು ಕಾಯಿ ಇದ್ದು ಅಂತಂದರೆ ಎಲ್ಲಿ ನೋಡಿದ್ರು ಕಾಯಿನೇ ಕಾಯಿ, ಅಷ್ಟು ಕಾಯಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರನೇ ಇದ್ರದ್ದೊಂದು ವಿಡಿಯೋನ ತಗೊಂಡಿದ್ದೀನಿ. ನೋಡಿ ಎಷ್ಟು ಕಾಯಿ ಇದೆ ನೋಡ್ರಿ, ಅದು ಅಷ್ಟು ಎಲ್ಲಿ ನೋಡಿದ್ರು ಕಾಯಿನೇ ಕಾಯಿದ್ದು, ಅಷ್ಟು ಕಾಯಿದು ಕೈಗೆ ಸಿಗ್ತಾಯಿದ್ದು. ಇದು ಇಲ್ಲಿ ನೋಡ್ರಿ, ಇದು ಕೈಗೆ ಸಿಗ್ತಾ ಇದೆ ನೋಡ್ರಿ. ಈ ಕೈನ ಈಗ ನಾನು ಹಾಗೆ ನೋಡಿದ ತಕ್ಷಣ ಕಿತ್ಕೊಂಡೇ ಬಿಟ್ಟೆ. ನಾವು ಕಿತ್ಕೊಂಡು ಅದನ್ನ ಸ್ವಲ್ಪ ತಿಂದು ಟೇಸ್ಟ್ ಮಾಡಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಷ್ಟು ಚೆನ್ನಾಗಿತ್ತು ನೋಡ್ರಿ. ಬನ್ನಿ, ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಕಡ್ಗೋಲು ನೆಲ್ಲಿಕಾಯ್ದು ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಿ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ನಮ್ಮ ಚಾನಲ್ನಲ್ಲಿ ಮುಂಚೆನೇ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಹಾಕಿದ್ದೀವಿ. ಅದರದ್ದು ವಿಡಿಯೋ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಇದೇ ನೋಡಿ ಕಡ್ಗೋಲು ನೆಲ್ಲಿಕಾಯಿ ಅಂತ ಹೇಳಿದ್ನಲ್ಲ, ಇದು ಕಡ್ಗೋಲು ನೆಲ್ಲಿಕಾಯಿ ಅಂತ ಹೇಳ್ತೀವಿ ನಾವು. ಇದನ್ನು ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ವಾಶ್ ಮಾಡಿಕೊಂಡು ಈ ಥರ ಹೆಚ್ಚಿ ತಿರುಳನ್ನೆಲ್ಲ ಒಂದು ಕಡೆ ಇಟ್ಕೋಬೇಕು. ಬೀಜನೆಲ್ಲ ತೆಗೆದು ಸಪ್ರೇಟ್ ಇಟ್ಕೊಂಬಿಡಿ ಅದನ್ನ. ಇದು ನಾವು ಈಗ ಒಂದು ಗ್ಲಾಸು ನಾನು ಅಕ್ಕಿ ತೊಗೊಂಡಿದ್ದೆ, ನಾನು ಅನ್ನ ಮಾಡ್ಕೊಂಡಿನಿ ಇದೇ ಗ್ಲಾಸಿಂದ. ಆ ಗ್ಲಾಸಿನ ತುಂಬ ನಾನು ಈ ನೆಲ್ಲಿಕಾಯಿದು ಹೆಚ್ಚಿದ್ದು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಈಗ ಇದು ಜಾರ್ನಲ್ಲಿ ಹಾಕಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ಟವ್ ಹಚ್ಚಿ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಆದ ತಕ್ಷಣ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದ ತಕ್ಷಣ ಅದರಲ್ಲಿ ಸಾಸಿವೆನ ಹಾಕಿ, ಸಾಸಿವೆ ಚಟಪಟ ಅಂದ್ಕೊಳ್ಳೇ ಅದರಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಶೇಂಗಾ, ಗೋಡಂಬಿ ಮತ್ತು ಕರಿಬೇವು, ಹಸಿಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಕರಿಬೇವು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದನ್ನು ಈ ಥರ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಕೈಯಾಡಿ ಅದನ್ನ ಸ್ವಲ್ಪ ಇದಾದ್ಕೊಳ್ಳೇ ಅದಕ್ಕೆ ನಾವು ಇದು ನೆಲ್ಲಿಕಾಯಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕೈಯಾಡ್ಕೊಳ್ಳಿ. ಇದ್ರದ್ದು ನೆಲ್ಲಿಕಾಯಿದು ಹಸಿ ವಾಸನೆ ಹೋಗಬೇಕು. ಹಸಿ ಎಲ್ಲದು ವಾಸನೆ ಹೋದ ತಕ್ಷಣ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗು ಹಾಕಿ ಮತ್ತೆ ಒಂದು ಸಲ ಕೈ ಆಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪೇ ಮಾಡ್ಕೊಳ್ಳಿ, ಅಂದ್ರೇ ಅದ್ರದ್ದು ರುಚಿ ಬರುತ್ತೆ. ಅದು ಆ ಥರ ಮಾಡೋದ್ರಿಂದ ತುಂಬ ಟೇಸ್ಟಾಗಿರ್ತದೆ. ಈಗ ಇದು ಫ್ರೈ ಮಾಡಿದ ಮೇಲೆ ಈ ಥರ ಬರಬೇಕು ನೋಡಿರಿ, ಈ ಥರ ಆಗುತ್ತೆ. ಆವಾಗ ನಾವು ಏನು ಮಾಡಬೇಕು ಅಂತಂದರೆ, ನಾವು ಮೊದಲೇ ಮಾಡಿ ಇಟ್ಕೊಂಡಿದ್ವಲ್ಲ ಅನ್ನನ, ಅದು ತಣ್ಣಗಾಗಿ ಉದುರಾಗಿ ಇರಬೇಕು ಅನ್ನ. ಆ ಅನ್ನನ ನಾವು ಇದರಲ್ಲಿ ಕಲಿಸ್ಕೋಬೇಕು. ಇದು ಒಗ್ಗರಣೆನೂ ಅಷ್ಟೇ ಸ್ವಲ್ಪ ತಣ್ಣಗಾಗಿರಬೇಕು. ಭಾಳ ಬಿಸಿ ಬಿಸಿ ಇದ್ದಾಗ ಕಲಿಸ್ಬೇಡ್ರಿ, ಮೆತ್ತಗಾಗ್ಬಿಡ್ತದೆ. ಅದಕ್ಕೋಸ್ಕರನೇ ಈ ಥರ ಕಲಸಿ ನಿಧಾನಕ್ಕೆ ಕಲಿಸ್ಕೋತಾ ಹೋಗಿ ಅದನ್ನು. ಆವಾಗ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಈ ಪುಡಿ ಬೆಲ್ಲ ಇರ್ತದಲ್ಲ, ಪುಡಿ ಬೆಲ್ಲನ ಇದರಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಮತ್ತು ಇದು ಕೊತ್ತಂಬರಿ ಎರಡನ್ನೂ ಹಾಕಿ ಚೆನ್ನಾಗಿ ಎಲ್ಲನೂ ಹೊಂದ್ಕೋಬೇಕು. ಆ ರೀತಿ ಎಲ್ಲದನ್ನೂ ಈ ರೀತಿ ಎಲ್ಲದೂ ಹೊಂದ್ಕೊಳ್ಳೋ ರೀತಿ ಕಲಿಸ್ರಿ. ಇದನ್ನು ಕಲಿಸಿದ ಮೇಲೆ ತುಂಬ ಟೇಸ್ಟಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ಇದನ್ನು. ಈಗ ಈ ಟೈಮ್ನಲ್ಲಿ ಉಪ್ಪು ಅದೆಲ್ಲ ಸರಿ ಹೋಗಿದ್ದೀನಿಲ್ಲ ಅಂತ ಒಂದು ಸಲ ನೋಡಿ. ನನಗೇನು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ. ಈಗ ಇದನ್ನು ಸರ್ವಿಂಗ್ ಬೌಲಿಗೆ ತೆಗಿತಾ ಇದ್ದೀನಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.